ಹಾಯ್ ಫ್ರೆಂಡ್ಸ್, ನಾನಿವತ್ತು ಜೀರಿಗೆ ರಸ ಮನೇಲೇ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 2 ನಿಮಿಷದಲ್ಲಿ ಮಾಡ್ಬೋದು. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಕುಡಿಲೂಬೋದು, ಹಾಗೆ ಅನ್ನದ ಜೊತೆ ಊಟ ಮಾಡ್ಬೋದು. ಇದು ತುಂಬಾ ಏನಕ್ಕೆ ಯೂಸ್‌ಫುಲ್ ಅಂದರೆ ಡೈಜೆಸ್ಟ್ ಆಗನತ್ತಿದ್ದಾಗ ಯೂಸ್ ಆಗುತ್ತೆ. ನೋಡಿ, ಇಲ್ಲಿ ನಾನೊಂದು 2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನ ಚೆನ್ನಾಗಿ ಹುರ್ಕೋಬೇಕು. ಜೀರಿಗೆ ಚೆನ್ನಾಗಿ ಹುರಿದಾದ್ಮೇಲೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ನೋಡಿ, ಇವಾಗ ಜೀರಿಗೆ ಹುರಿದಾಗೈತೆ. ಹಾಗೆ ಇನ್ನೊಂದು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಇದಕ್ಕೆ ಹಾಕೋಂಥ ಪದಾರ್ಥಗಳು ಕಡಿಮೆ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮೆಣಸನ್ನು ಅಷ್ಟೇ ಒಂದು ಸ್ವಲ್ಪ ಹುರ್ಕೋಬೇಕು. ಈ ರೀತಿ ಹುರಿದಾಕಿದ್ರೇ ಜೀರಿಗೆ ರಸ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೆಣಸು ಇನ್ನೇನು ಹುರಿದಿದ್ದಾಯಿತು. ಚೆನ್ನಾಗಿ ಒಂದು ಸ್ವಲ್ಪ ಕಡಿಮೆ ಉರಿಲೇ ಹುರ್ಕೋಬೇಕು ನಾವು, ಯಾಕಂದರೆ ಜಾಸ್ತಿ ಉರಿ ಇಟ್ಟಾಗೆಲ್ಲ ಸೀದೋಗುತ್ತೆ. ಹುರಿದಾದ್ಮೇಲೆ ನಾವಿಲ್ಲಿ ಒಂದು ಸಣ್ಣ ಒಳ್ಕಲ್ಲಿರುತ್ತಲ್ಲ ಮನೇಲಿ, ಅದರಲ್ಲೇ ಕುಟ್ಕೋಬೋದು. ಮಿಕ್ಸಿ ಏನು ಬಳಸೋಂಥ ಅವಶ್ಯಕತೆ ಇಲ್ಲ, ಈಸಿಯಾಗಿ ಮಾಡ್ಬೋದು. ನೋಡಿ, ಬಿಸಿ ಇರೋದ್ರಿಂದ ಬೇಗನೆ ನುಣ್ಣಗಾಗುತ್ತೆ. ನಾನಿವಾಗ ಕುಟ್ತಾ ಇದ್ದೀನಿ. ನೋಡಿ, ಪೌಡ್ರು ರೆಡಿಯಾಗೈತೆ. ನಾವಿಲ್ಲಿ ಎಣ್ಣೆ ಒಂದೇ ಒಂದು ಸ್ಪೂನಷ್ಟು ಒಂದು ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ನಮಗೆ ಯೂಸ್ಫುಲ್ಲಾಗಿ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಕಡಿಮೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿರ್ದಾದ್ಮೇಲೆ ನಾನು ಇಲ್ಲೊಂದು 3 ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ. ಯಾಕಂದರೆ ಒಣಮೆಣ್ಸಿನ್ಕಾಯಿ ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ಲು ಅಷ್ಟೇ ಚೆನ್ನಾಗಿರುತ್ತೆ. ಅದರಿಂದ ಇವಾಗ ನಾನು ಡೈಜೆಸ್ಟ್ ಆಗನಂತಿರೋದಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು 5 ಎಸಳಷ್ಟು ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಎಣ್ಣೆಲಿ ಹುರ್ಕೋಬೇಕು. ಇವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು. ನೋಡಿ, ಈ ಬೆಳ್ಳುಳ್ಳಿ, ಕರಿಬೇವು ಇವೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಷ್ಟು ಹಾಕೊಂಡು ನಾವು ಒಂದು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡ್ಮೇಲೆ ಫಸ್ಟೇ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೀನಿ, ಬಿಸಿನೀರಲ್ಲಿ. ಏಕೆಂದರೆ ಇವಾಗ ನಾವು ಇದೊಂದು ಸ್ವಲ್ಪ ಹುರಿದಾದ್ಮೇಲೆ ಹುಣ್ಸೆಹಣ್ಣು ರಸ ಬಿಡಬೇಕಲ್ಲ. ಹುಣ್ಸೆಹಣ್ಣು ರಸ ಬಿಡಬೇಕು ಅಂದರೆ ಅದೊಂದು 5 ನಿಮಿಷನಾದ್ರು ನೆಂದಿರಬೇಕು. ನೆಂದಮೇಲೆ ರಸ ಬಿಡುತ್ತೆ. ಇವಾಗ ನೋಡಿ, ಹುಣ್ಸೆಹಣ್ಣು ಆಗಲೇ ರಸ ಬಿಟ್ಟೈತೆ. ಈ ಹುಣ್ಸೆಹಣ್ಣ ಚೆನ್ನಾಗಿ ನಾವು ಕಿವುಚ್ಕೊಂಡು ಇವಾಗ ಏನು ಹುರ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿಗೆ, ಆ ರಸನ ಹುಯ್ಬೇಕು. ಆ ರಸನ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಸಿಯಾಗಕ್ಕೆ ಬಿಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಮನೇಲಿ ಸೂಪ್ ಥರನೂ ಕುಡಿಬೋದು, ಅನ್ನದ ಜೊತೆಲೂ ಊಟ ಮಾಡ್ಬೋದು. ಇವಾಗ ಒಬ್ರಿಗೆ ವಾಮಿಟ್ ಆಗ್ತಾ ಇರುತ್ತೆ, ಏನು ತಿಂದರೂ ಒಂಥರ ಎದೆಲೇ ನಿಂತಂಗಿರುತ್ತೆ. ಆವಾಗ ಈ ಥರ ಮಾಡಿ ಒಂದು ಸಲ ನೀವು ಅನ್ನದ ಜೊತೆ ಇಲ್ಲಾಂದರೆ ಹಾಗೆ ಲೋಡ್ತಾ ಬಿಡ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ. ಇವಾಗ ನಮ್ಗೆ ಎಷ್ಟು ನೀರು ಬೇಕು, ಇವಾಗ ನಾನು ಇಲ್ಲೊಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ, ಯಾಕಂದರೆ ಹುಣ್ಸೆಹಣ್ಣು ರಸ ಬಿಟ್ಟಿರೋದ್ರಿಂದ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ನಾವು ಫಸ್ಟೇ ಕುಟ್ಟಿ ಪುಡಿ ಮಾಡ್ಕೊಂಡಿರೋಂಥ ಮೆಣಸಿನ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ನಾನು ನೀರಿಗೆ ಹಾಕಿ. ನಾವು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು, ಯಾಕಂದರೆ ಪೌಡ್ರು ಚೆನ್ನಾಗಿ ನೀರಲ್ಲಿ ಕುದ್ದಾಗ ರುಚಿ ಚೆನ್ನಾಗಿರುತ್ತೆ. ಮೆಣಸು ಸಹ ಖಾರ ಖಾರವಾಗಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ, ಅನ್ನದ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕಿದ್ಮೇಲೆ ಇನ್ನೇನು ಮಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಸಾಕು. 5 ನಿಮಿಷನೂ ಬೇಡ, 2 ನಿಮಿಷ ಆದರೂ ಸಾಕು. ಯಾಕಂದರೆ ಈಸಿಯಾಗಿ ಪಟ್ ಅಂತ ಮಾಡ್ಬೋದು ಮನೇಲೇ. ಇವಾಗ ಆಲ್ರೆಡಿ ಕುದೀತಾ ಇದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ಘಮ ಘಮ ಅಂತೈತೆ. ಇವಾಗ ನೋಡಿ, ರೆಡಿ ಆಗೈತೆ ಜೀರಿಗೆ ರಸ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.